ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೇಕ್ರಿ ಸ್ಟೈಲಲ್ಲಿ ಎಗ್ ಪಪ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ನಾವು ಸೇಮ್ ಬೇಕ್ರಿಯಲ್ಲಿ ಹೆಂಗಿರುತ್ತೋ ಹಂಗೆ ಬರುತ್ತೆ. ಇದು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನಾನು. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಮೈದಾನ 1 ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡಿಕೊಂಡು, ಈಗ ಅದಕ್ಕೆ ನಾನು ಫ್ರಿಜ್ಜಲ್ಲಿಟ್ಟಿರೋ ಐಸ್ ವಾಟರ್ನ ಹಾಕ್ತಾಯಿದ್ದೀನಿ. ಈ ಥರ ಐಸ್ ವಾಟ್ರೇ ಹಾಕಬೇಕು ಇದಕ್ಕೆ, ಆವಾಗ ಚೆನ್ನಾಗಿ ಲೇಯರ್ ಆಗಿ ಬರುತ್ತೆ ಹಿಟ್ಟು. ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಬಿಟ್ಟು ಸ್ವಲ್ಪನೇ ಹಾಕಿ ಅದು ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು ನಾವು. ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಈ ಥರ ಸ್ಮೂತಾಗಿ ಮಾಡ್ಕೋಬೇಕು. ಈಗ ಇದನ್ನು ಒಂದು 30 ನಿಮಿಷ ನೆನೆಯೋಕೆ ಬಿಡಬೇಕು. ಅದು ಒಂದು ಸೈಡ್ಗೆ ಇಟ್ಕೋಬೇಕು. 30 ನಿಮಿಷ ಆದಮೇಲೆ ಅದನ್ನು ನೋಡಿ, ಇವಾಗ 30 ನಿಮಿಷ ಆಗಿದೆ. ಅದನ್ನು ನಾನು ಬಾಲ್ಸ್ ಥರ ಮಾಡ್ಕೊತಾ ಇದ್ದೀನಿ. ಈಗ 6 ಬಾಲ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಪಪ್ಸ್ಗೆ ಈ ಥರ 6 ಲೇಯರ್ಸ್ ಈ ಥರ ಲೇಯರಾಗಿ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಅದಕ್ಕೆ ಸ್ವಲ್ಪ ಡಸ್ಟ್ ಪೌಡ್ರ್ ಮೈದಾ ಹಾಕ್ಬಿಟ್ಟು ಚಪಾತಿ ಥರ ರೌಂಡ್ ಶೇಪಲ್ಲಿ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಎಲ್ಲನೂ ಇದೇ ಥರ ನಾನು 6 ತೊಗೊಂಡು 6 ಬಾಲ್ಸ್ ಇದೇ ಥರ ಮಾಡ್ಕೊಂಡಿದ್ದೀನಿ. 50 ಗ್ರಾಮ್ ಅಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ನಾನು. ಬೆಣ್ಣೆಗೆ ಅದಕ್ಕೆ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಥವಾ ಕಾರ್ನ್ ಫ್ಲೋರು ಯಾವುದಾದ್ರೂ ತೊಗೋಬೋದು. ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಲ್ಲ ಬೆಣ್ಣೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಆ ಬೆಣ್ಣೆ ರೂಮ್ ಟೆಂಪರೇಚರಲ್ಲಿದ್ದರೆ ಅದು ಬೇಗ ಈ ಥರ ಮಿಕ್ಸ್ ಮಾಡ್ಕೊಬಿಡ್ಬೋದು. ನೋಡಿ, ಈ ಥರ ನಂದು ಮಿಕ್ಸ್ ಆಗಿದೆಯಲ್ಲ. ಈಗ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ನಾವು ಲಟ್ಟಿಸ್ಕೊಂಡಿದ್ದೀವಲ್ವ ಚಪಾತಿನ, ಅದಕ್ಕೆ ಬೆಣ್ಣೆ ಹಾಕ್ಬಿಟ್ಟು ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಗ್ಯಾಪ್ ಬಿಡದಿರ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಕೈಯಲ್ಲೇ ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನಾನು ಕೈಯಲ್ಲೇ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ಬೆಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಲೇಯರ್ನ ಅದೇ ಥರ ಹಾಕ್ಬಿಟ್ಟು ನೀಟಾಗಿ ಎಡ್ಜಸ್ ಎಲ್ಲ ಜಾಯಿನ್ ಆಗೋ ಥರ ನೋಡ್ಕೊಂಡು ನಾವು ಮಾಡ್ಕೋಬೇಕು. ಈಗ ಅದಕ್ಕೆ ಮತ್ತೆ ಬೆಣ್ಣೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮತ್ತು ಅದ್ರ ಮೇಲೆ ಮೈದಾನ ಸ್ಪ್ರಿಂಕಲ್ ಮಾಡ್ಕೋಬೇಕು. ಅದೇ ಥರ 6 ಲೇಯರ್ನು ನಾವು ಇದೇ ಥರ ಮಾಡ್ಕೊಂಡು, ನೀವು ಇನ್ನೂ ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ಲೇಯರ್ ಮಾಡ್ಕೊಳ್ಳಿ. ಒಂದಾದಮೇಲೆ ಒಂದು 6 ಲೇಯರ್ಗೂ ನಾನು ಇದೇ ಥರ ಮಾಡಿದ್ದೀನಿ. ಇದೇ ಸೇಮ್ ಪ್ರೋಸೆಸ್ನ ನಾನು ಮಾಡಿದ್ದೀನಿ ನೋಡಿ. ಈಗ ಮತ್ತೆ ಅದೇ ಥರ ಮಾಡ್ತಾಯಿದ್ದೀನಿ. ಎಲ್ಲ ಆಗಾಗಿದೆ. ಇದು ಲಾಸ್ಟಿದು 6ನೇದು. ಇದನ್ನು ಅಷ್ಟೆಲ್ಲ ನೀಟಾಗಿ ಎಡ್ಜಸ್ ಎಲ್ಲ ಜಾಯಿನ್ ಆಗೋ ಥರ ಆದಷ್ಟು ಕವರ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ಇದಾಗಿದೆಯಲ್ಲ, ಇದನ್ನು ಫ್ರಿಜ್ಜಲ್ಲಿ ನಾನು ಫ್ರೀಝರಲ್ಲಿ ಒಂದು 20 ನಿಮಿಷ ಇಡ್ತಾಯಿದ್ದೀನಿ. ಈಗ ಹಿಟ್ಟಾಗಿದೆ, ನಂದು 20 ನಿಮಿಷ ಆಯಿತು. ನಾನು ಮತ್ತೆ ಅದನ್ನು ಫ್ರೀಝರಿಂದ ತೆಗೆದು ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ. ಈ ಥರ ಫ್ರೀಝರಲ್ಲಿರೋದ್ರಿಂದ ಬೆಣ್ಣೆ ಗಟ್ಟಿ ಆಗಿಬಿಟ್ಟು ಅದು ಚೆನ್ನಾಗಾಗುತ್ತೆ. ಎಡ್ಜಸ್ ಎಲ್ಲ ತೆಗ್ದಾಕ್ಬಿಟ್ಟು ನಾನು ರೌಂಡ್ ಶೇಪಲ್ಲಿ ಇದೆಯಲ್ಲ ಅದನ್ನು ಎಡ್ಜಸ್ ಎಲ್ಲ ತೆಗ್ದಾಕ್ಬಿಟ್ಟು ಒಂದು ಶೇಪ್ ತೊಗೊತಾ ಇದ್ದೀನಿ. ನೋಡಿ, ಎಡ್ಜಸ್ ಎಲ್ಲ ಇದು ತೆಗೆದ್ಬಿಟ್ಟು ಮಕ್ಕಳಿಗೆಲ್ಲ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಟ್ರೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ನಾನು ಪೀಸ್ ಮಾಡಿಕೊಂಡು ಅದನ್ನು ನಾನು ಈ ಥರ ನೋಡಿಕೊಂಡು ಪಪ್ಸ್ಗೆ ಯಾವ ಸೈಜ್ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಂದು 6 ಪೀಸ್ ಆಗಿದೆ. ನಾವು ಇದನ್ನು ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ಇವಾಗ ಒಂದು ಪ್ಯಾನ್ ತೊಗೊಂಡು ಆ ಪ್ಯಾನ್ಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಒಂದು, ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ ಒಂದು ಕಟ್ ಮಾಡಿ ಹಾಕಿದ್ದೀನಿ. ಮಕ್ಕಳು ತಿನ್ನೋದಾದರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಹಾಕ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಆಗಿದೆಯಲ್ಲ, ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಅದಕ್ಕೆ ಒಂದು ಅರಿಶಿನ ಒಂದು ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಆಯಿತು. ಅದಕ್ಕೆ ಖಾರದ ಪುಡಿ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಮತ್ತು ಧನಿಯಾ ಪುಡಿನ ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಗರಂ ಮಸಾಲಾನ 1/4 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಅಂದರೆ ನಾನು 1 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಆಗಿದೆಯಲ್ಲ, ಈಗ ಇದಕ್ಕೆ ಒಂದು 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಆ ನೀರೆಲ್ಲ ಕುದಿಯೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇಷ್ಟೇ ಆಗಿದೆ. ಈಗ ನಾನು ಒಂದು ಬೌಲ್ಗೆ ತೊಗೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ.
ಈಗ ಈ ಪಪ್ಸಿಗೆ ನಾವು ಇದು ರೆಡಿ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ನಾವು ರೆಡಿ ಮಾಡಿದ್ವಲ್ಲ ಇವಾಗ ಪಲ್ಯನ ಅದನ್ನು ಹಾಕಬೇಕು. ಒನ್ ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಈಗ ಬೇಯಿಸಿರೋ ಅಂಥ ಮೊಟ್ಟೆನ ನಾನು 2 ತೊಗೊಂಡಿದ್ದೀನಿ. 2 ಅಂದರೆ 4 ಪಪ್ಸ್ ಆಗುತ್ತೆ. ಅದನ್ನು ನೀಟಾಗಿ ಅರ್ಧಕ್ಕೆ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ, ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಪೆಪ್ಪರ್ ಪೌಡ್ರನ್ನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ಥರ ಉಲ್ಟಾ ಮಾಡಿಟ್ರೆ ಅದು ಚೆನ್ನಾಗಿ ಆಗುತ್ತೆ ಪಪ್ಸು. ಎಲ್ಲನೂ ನಾನು ನೋಡಿ 4 ಅದೇ ಥರ ಮಾಡಿಡ್ತಾಯಿದ್ದೀನಿ. ಇವಾಗ ಎಡ್ಜಸ್ನ 2 ಎಡ್ಜಸ್ ಮಾತ್ರ ನಾನು ಕವರ್ ಮಾಡ್ತಾಯಿದ್ದೀನಿ. ಈ ಥರ ಫೋಲ್ಡ್ ಮಾಡಿ ಈ ಥರ ಜಾಯಿಂಟ್ ಆಗೋಂಗೆ ಸ್ವಲ್ಪ ಆ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಅದು ಎಗ್ಗು ಈಚೆ ಬರ್ದಿರ ನೀಟಾಗಿರುತ್ತೆ. ಇವಾಗ ಅದಕ್ಕೆ ಹಾಲನ್ನು ನಾನು ಬರೀ ಕಾಯಿಸಿ ರೂಮ್ ಟೆಂಪ್ರೇಚರ್ ಬಂದಿರೋ ಹಾಲನ್ನು ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಅದು ಎಲ್ಲೆಲ್ಲಿ ಖಾಲಿ ಪ್ಲೇಸ್ ಇದೆಯೋ ಅಲ್ಲೆಲ್ಲ ಇದೇ ಥರ ಮಾಡ್ತಾಯಿದ್ದೀನಿ. ಇದು ಮಾಡೋದ್ರಿಂದ ಅದು ವೈಟಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಎಲ್ಲ ಪಪ್ಸ್ಗೂ ಅದೇ ಥರ ಹಾಲನ್ನು ಸ್ಪ್ರೆಡ್ ಮಾಡಿಕೊಂಡು ನಾನು ಈ ಥರ ಎಲ್ಲ ನೀಟಾಗಿ ಇದು ಮಾಡ್ತೀನಿ. ಇವಾಗ ಒಂದು ಕುಕ್ಕರ್ ತೊಗೊತಾ ಇದ್ದೀನಿ, ಇಲ್ಲ ನೀವು ದಪ್ಪ ಪಾತ್ರೆ ಆದರೂ ತೊಗೋಬೋದು. ಅದಕ್ಕೆ 1ರಿಂದ 2 ಕಪ್ ಅಷ್ಟು ನಾನು ಮರಳು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ಟ್ಯಾಂಡ್, ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಅದು ಒಂದು 10 ನಿಮಿಷ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಈ ಥರ ಒಂದು ಪ್ಲೇಟ್, ಸಿಲ್ವರ್ ಅಲ್ಯೂಮಿನಿಯಂ ಪ್ಲೇಟ್ ಇಡ್ತಾಯಿದ್ದೀನಿ. ಅದ್ರ ಮೇಲೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೀಟಾಗಿ. ಆ ಪಪ್ಸು ಅದಕ್ಕೆ ಅಂಟಬಾರ್ದು ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕೋದು ನಾವು. ಈಗ ಪಪ್ಸ್ನ ನೀಟಾಗಿ ಆ ಥರ ನಾವು ಜೋಡಿಸ್ಕೋಬೇಕು. ದಪ್ಪ ಪಾತ್ರೆ ತೊಗೊಂಡ್ರೂ ಆಗುತ್ತೆ. ನಾನು ಕುಕ್ಕರ್ ಆದರೆ ಎಲ್ಲರ ಮನೆಯಲ್ಲೂ ಕಾಮನ್ನಾಗಿ ಕುಕ್ಕರ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಲ್ಲೇ ತೋರಿಸ್ತಾ ಇದ್ದೀನಿ. 4 ಪಪ್ಪನ್ನ ನಾನು ಈ ಥರ ಪ್ಲೇಟ್ ಮೇಲೆ ಇಡ್ತಾಯಿದ್ದೀನಿ. ಸ್ಟೀಲ್ದು ಮಾತ್ರ ಯೂಸ್ ಮಾಡಬಾರ್ದು. ನೀವು ಸ್ಟೀಲ್ದು ಯೂಸ್ ಮಾಡೋದ್ರಿಂದ ಇದು ಸರಿಯಾಗಿ ಬರಲ್ಲ. ಕುಕ್ಕರ್ನ ಲಿಡ್ಡು ಕ್ಲೋಸ್ ಮಾಡಿ ಅದಕ್ಕೆ ಬೆಲ್ಟು ಮತ್ತು ವಿಜಿಲ್ ತೆಗೆದಾಕಿದ್ದೀನಿ ನಾನು. ಒಂದು 20 ನಿಮಿಷ ಅದು ಬೇಯಕ್ಕೆ ಬಿಡಬೇಕು. ನಾವು ಆವಾಗ ತೆಗೆದು ನೋಡ್ಬೋದು. ನೋಡಿ ನಂದು ಆಗಿದೆ ಅನಿಸುತ್ತೆ. ನಾನು 20 ನಿಮಿಷ ಆಗಿದೆ ನೋಡಿ, ಆಗಿದೆ. ನಂದು ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ. ನಾನು ಫ್ಲಿಪ್ ಮಾಡ್ತಾಯಿದ್ದೀನಿ ಈಗ. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ, ಹಂಗೆ ಲೇಯರ್ ಹಂಗೆ ಕೆಳಗಡೆ ಬೀಳ್ತಾ ಇದೆ ನಂದಂತೂ ನೋಡಿ. ಬರೀ 20 ನಿಮಿಷ ಆಗಿದೆ ಅಷ್ಟೇ. ನೀವು ಜಾಸ್ತಿ ಮಾಡೋದಾದರೆ ಒಂದು ಅರ್ಧ ಗಂಟೆ ಇಟ್ಕೊಂಡ್ರೂ ಆಗುತ್ತೆ ನೋಡಿ. ಎಲ್ಲನೂ ಈ ಥರ ಫ್ಲಿಪ್ ಮಾಡಿಬಿಟ್ಟು ಇನ್ನೊಂದು ರೌಂಡಲ್ಲೂ ಎರಡನೇ ಸೈಡಲ್ಲೂ ಅದೇ ಥರ ಆಗಬೇಕು. ಈಗ ಮತ್ತೆ ಒಂದು 5ರಿಂದ 10 ನಿಮಿಷ ನಾವು ಅದೇ ಥರ ಬೇಯಕ್ಕೆ ಬಿಡ್ತಾಯಿದ್ದೀನಿ ನಾನು. ಲೋ ಫ್ಲೇಮಲ್ಲೇ ಆಗಬೇಕು. ಈಗ ಆಗಿದೆ ಇಷ್ಟೇ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ಗೋಲ್ಡನ್ ಬ್ರೌನು ಒಳ್ಳೆ ಬೇಕ್ರಿ ಸ್ಟೈಲಲ್ಲೇ ಕಾಣಿಸ್ತಾ ಇದೆಯಲ್ಲ. ನಾವು ಮನೆಯಲ್ಲೇ ಮಾಡ್ಕೋಬೋದು. ಎಗ್ ಪಪ್ಸ್ ಅಂದರೆ ಎಲ್ಲರೂ ಇಷ್ಟಪಡ್ತೀವಲ್ವ ನಾವು. ಈ ಥರ ಮಾಡಿಕೊಂಡು ನಾವು ಮನೇಲಿ ಹೊಟ್ಟೆ ತುಂಬ ಮಾಡ್ಕೊಂಡು ತಿನ್ಕೋಬೋದು. ಆಗಿದೆ ಇಷ್ಟೇ. ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ನೋಡಿದ್ದಕ್ಕಾಗಿ.